ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ದಿನ ನಾನು ನಿಮಗೆ ನಾಟಿ ಕೋಳಿ ಸಾಂಬಾರು ಹಳ್ಳಿ ಶೈಲಿಲಿ ಹೇಗೆ ಮಾಡ್ತಾರೆ ಅನ್ನೋದನ್ನು ತೋರಿಸ್ತೀನಿ. ಮತ್ತು ಇದನ್ನು ನಾನು 1 kg ಕೋಳಿ ತೊಗೊಂಡಿದ್ದೀನಿ. ಅದನ್ನು ತೊಗೊಂಡು ನಾನು ಕ್ಲೀನ್ ಮಾಡಿಸಿ ಇಟ್ಕೊಂಡಿದ್ದೀನಿ. ನೋಡಿ, ಈ ಕೋಳಿ ತುಂಬ ಒಳ್ಳೆಯದು, ಹೆಲ್ತ್ ವೈಸು ತುಂಬ ಒಳ್ಳೆಯದು. ಇದಕ್ಕೆ ರಾಸಾಯನಿಕಗಳೆಲ್ಲ ಕೆಮಿಕಲ್ಸ್ ಹಾಕಿ ಬೆಳೆದಿರಲ್ಲ, ಹಾಗಾಗಿ ಇದು ತಿಂದರೆ ಒಳ್ಳೆಯದು ಅಂತ ನಾಟಿ ಕೋಳನ್ನ ಎಲ್ಲ ಇಷ್ಟಪಟ್ಟು ತಿಂತಾರೆ. ಫಸ್ಟು ಹೇಗೆ ಮಾಡೋದು ಅಂತ ತೋರಿಸ್ತೀನಿ, ಆಮೇಲೆ ಅದು ಬೆನಿಫಿಟ್ ಹೇಳ್ತೀನಿ. ನೋಡಿ, ಇದಕ್ಕೆ ಫಸ್ಟು ಒಗ್ಗರಣೆಗೆ ನಾನು ಒಂದು ಈರುಳ್ಳಿ ಹಾಕ್ಬಿಟ್ಟು ಇದು ಕಾಲು ಮತ್ತು ತಲೆ ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಆಮೇಲೆ ಇನ್ನು ಬಾಕಿ ಇದನ್ನು ಚಿಕನ್ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ತುಪ್ಪನೂ ಹಾಕ್ಬೋದು, ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊತೀನಿ ಚೆನ್ನಾಗಿ. ಸುಮಾರಾಗಿ ಚೆನ್ನಾಗಿ ಫ್ರೈ ಮಾಡಾದ್ಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಒಂದು 3-4 ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು. ಮತ್ತು ಇದ್ರ ತಿಂದರೆ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತೆ, ಮೂಳೆಗಳನ್ನ ತುಂಬ ಸ್ಟ್ರಾಂಗ್ ಮಾಡುತ್ತಂತೆ, ಸ್ನಾಯುಗಳು ಚೆನ್ನಾಗಿ ಬೆಳವಣಿಗೆ ಆಗುತ್ತೆ, ಜೀರ್ಣಶಕ್ತಿನೂ ಸಹ ಸುಧಾರಣೆ ಆಗುತ್ತೆ. ಇದರಲ್ಲಿ ಪ್ರೋಟೀನು, ಕ್ಯಾಲ್ಸಿಯಮು, ವಿಟಮಿನ್ ಬಿ ಎಲ್ಲ ಅಂಶಗಳೆಲ್ಲ ಇರುತ್ತೆ. ಮೆದುಳಿನ ಕಾರ್ಯಗಳನ್ನು ತುಂಬ ಬೆಂಬಲಿಸುತ್ತಂತೆ. ಇದು ನಾಟಿ ಕೋಳಿ ತುಂಬಾ ಒಳ್ಳೆಯದಂತೆ. ಮಧುಮೇಹ, ಕ್ಷಯ, ಕ್ಯಾನ್ಸರು ರೋಗ ಎಲ್ಲನೂ ತಡೆಗಟ್ಟುತ್ತೆ ಇದು. ಮತ್ತು ಇದು ಶೀತ ಜ್ವರ ಎಲ್ಲ ಮಾಡಿದಾಗ ಇದನ್ನು ಸಾಂಬಾರು ಮಾಡಿಕೊಂಡು ಇದರ ರಸ ಕುಡಿದ್ರೆ ಜ್ವರ ಸ್ವಲ್ಪ ಕಮ್ಮಿ ಆಗೋ ಸಾಧ್ಯತೆಗಳು ತುಂಬ ಇರುತ್ತಂತೆ. ಇದರಿಂದ ಮಾನಸಿಕ ಒತ್ತಡಗಳು ನಿವಾರಣೆ ಆಗುತ್ತಂತೆ. ಇದರಲ್ಲಿ ನಾಟಿ ಕೋಳಿಲಿ ಸೂಪ್ ಮಾಡ್ಕೊಂಡು ಕುಡಿದಾಗ ಒತ್ತಡ ಟೆನ್ಷನ್ ಎಲ್ಲ ರಿಲೀಫ್ ಆಗುತ್ತಂತೆ. ಮತ್ತು ಇದು ಬೊಜ್ಜು ನಿವಾರಣೆನೂ ಸ್ವಲ್ಪ ಕಮ್ಮಿ ಮಾಡುತ್ತಂತೆ. ಸ್ವಲ್ಪ ಸ್ಲಿಮ್ ಆಗ್ತೀವಿ ಅಂತ ಹೇಳ್ತಾರೆ, ಯಾಕೆಂದರೆ ಇದರಲ್ಲಿ ಫ್ಯಾಟ್ನೆಸ್ ಇರಲ್ವಲ್ಲ, ಹಾಗಾಗಿ ಇರ್ಬೋದು. ನೋಡಿ, ಇಷ್ಟೆಲ್ಲ ಬೆನಿಫಿಟ್ ಇರತ್ತೆ. ನಾವು ಈ ನಾಟಿ ಕೋಳಿನ 1 ತಿಂಗ್ಳಿಗೊಂದ್ಸರಿ ತಿಂದರೆ ಒಳ್ಳೆಯದು. ಮತ್ತು ಇದು ಸ್ವಲ್ಪ ಕಾಸ್ಟ್ಲಿ ಅಂತ ಬರೀ ಫಾರಮ್ ಕೋಳಿ ತಿನ್ನೋದೆಲ್ಲ ಅಭ್ಯಾಸ ಮಾಡ್ಕೊಬಿಟ್ಟಿದ್ದೀವಿ. ಅದನ್ನೆಲ್ಲ ಬಿಟ್ಟು ನಾಟಿ ಕೋಳಿನ, ನಮ್ಮ ಆರೋಗ್ಯನೇ ಮುಖ್ಯ, ನಾವಿದ್ರೇ ತಾನೇ ಎಲ್ಲ ಮಾಡೋಕ್ಕಾಗೋದು. ಫಸ್ಟ್ ನಮ್ಮ ಆರೋಗ್ಯ ನೋಡ್ಕೋಬೇಕು, ಆರೋಗ್ಯ ಭಾಗ್ಯ ಅಂತ ನಮ್ಮನ್ನು ನಾವು ಫಸ್ಟು ಚೆನ್ನಾಗಿ ನೋಡ್ಕೋಬೇಕು. ನಾವು ಕೈ ಕಾಲು ಮೂಳೆ ಕಣ್ಣು ಹಲ್ಲು ಎಲ್ಲ ಚೆನ್ನಾಗಿ ಇಟ್ಕೊಂಡು ಅದು 100 ಇಯರ್ಸ್ ಬರಬೇಕು ಅನ್ನಂಗೆ ನಾವು ಅದನ್ನು ಮೇಂಟೈನ್ ಮಾಡ್ಕೊಂಡು ಹೋಗಬೇಕು. ಅದು ಕ್ಲೆನ್ಸಿನೆಸ್ ಎಲ್ಲ ತೆಗೆದು ಎಕ್ಸಸೈಜು, ಬಾಡಿಗೆ ವಾಕ್ ಎಲ್ಲ ಮಾಡಿ, ಯೋಗ ಧ್ಯಾನ ಸ್ವಲ್ಪ ಮಾಡಬೇಕು. ಏಜ್ ಆಯ್ತಾ ಅದೆಲ್ಲ ಮಾಡಿ ಒಳ್ಳೆ ಫುಡ್ ತಿಂದ್ಕೊಂಡು ಫಸ್ಟ್ ನಮ್ಮ ಬಾಡಿನೇ ಒಂದು ಕೋಟಿನೂ ಅಲ್ಲ, ಎಷ್ಟು ಕೋಟಿಗೆ ಅದು ಕೋಟಿ ಲೆಕ್ಕನೇ ಇಲ್ಲ ಅದಕ್ಕೆ. ದುಡ್ಡು ಎಷ್ಟು ಕೊಡ್ತೀವಿ ಅದಕ್ಕೆ ಇಲ್ಲ, ನಮ್ಮ ಬಾಡಿಗೆ ಎಷ್ಟಾದ್ರು ದುಡ್ಡು ಕೊಟ್ಟರೆ ಅದನ್ನು ಸೇಲ್ ಮಾಡ್ತೀವ ನಾವು? ಇಲ್ಲ. ಅದಕ್ಕೆ ಅದು ತುಂಬ ಬೆಲೆ ಬಾಳೋ ಅಂಥದ್ದು ನಮ್ಮ ದೇಹನ. ಅದನ್ನು ಫಸ್ಟು ನಾವು ಚೆನ್ನಾಗಿಟ್ಕೋಬೇಕು ಆಮೇಲೆ ಅದು ಸೈಡ್ಗಿರಲಿ. ನೋಡಿ, ಅದು ಸ್ವಲ್ಪ ಸುಮ್ಮನೆ ಹೇಳಬೇಕು ಅನ್ನಿಸ್ತು, ಹೇಳಿದೆ. ಈಗ ಚಿಕನ್ ಸಾಂಬಾರು ಹೇಗೆ ಮಾಡೋದು ಅಂದರೆ, ಫಸ್ಟು ಈರುಳ್ಳಿ, ಬೆಳ್ಳುಳ್ಳಿ, ಲವಂಗ ಮತ್ತು ಚಕ್ಕೆನ ಹುರ್ಕೋಬೇಕು ಫ್ರೆಂಡ್ಸ್. ನೋಡಿ, ಸ್ವಲ್ಪ ಎಣ್ಣೆ ಹಾಕಿ ನಾನು ಹುರ್ಕೋತಾ ಇದ್ದೀನಿ. ಹೇಗೆ ಹುರ್ಕೊಂಡ್ರೆ ಅದು ತುಂಬಾನೂ ಅಲ್ಲ, ಅರ್ಧ ಅಷ್ಟು ಅರ್ಧಂಬರ್ಧ ಹುರ್ಕೋಬೇಕು ಅಂತಾರಲ್ಲ, ಆ ಥರ ಹುರಿದು ಇಟ್ಕೋಬೇಕು. ಸ್ವಲ್ಪ ಫ್ರೈ ಮಾಡಿದಾಗ ಸಾಂಬಾರು ಖಾರ ರುಬ್ಬಿ ಹಾಕಿದಾಗ ಅದು ಟೇಸ್ಟ್ ವೈಸು ಸ್ವಲ್ಪ ಹಸಿ ವಾಸನೆ ಹೋಗಿ ಚೆನ್ನಾಗಿ ಬರುತ್ತೆ ಸಾಂಬಾರು ಅಂತ. ಹಳ್ಳಿಲೆಲ್ಲ ಹಾಗೆಲ್ಲ ಒಲೆಯಲ್ಲಿ ಸುಟ್ಟು ಮಾಡ್ತಾಯಿದ್ರು. ಇಲ್ಲಿ ಒಲೆಗಳಿಲ್ವಲ್ಲ, ಹಾಗಾಗಿ ನಾವು ಗ್ಯಾಸಲ್ಲಿ ಮತ್ತು ಡ್ರೈ ಆಗಿಬಿಡುತ್ತೆ ಅಂತ ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೋತೀವಿ ಫ್ರೆಂಡ್ಸ್. ಇದನ್ನು ಫಸ್ಟು ಈ 1, 2, 3, 4 ಹಸಿಮೆಣಸಿಕಾಯಿ ಮತ್ತು ಶುಂಠಿನೂ ಹಾಕ್ಬೋದು. ಅದನ್ನೆಲ್ಲ ಹುರಿದ್ಬಿಟ್ಟು 2 ಖಾರ ಮಾಡ್ಕೋಬೇಕು ಸಾಂಬಾರಿಗೆ, ಈ ನಾಟಿ ಕೋಳಿಗೆ. ಫಸ್ಟು ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿ, ಬೇಕಾದ್ರೆ 4 ಪೆಪ್ಪರ್ ಹಾಕ್ಬಿಟ್ಟು 1 ಖಾರ ಆಡಿಸಿ ಅದನ್ನು ಫಸ್ಟು ಈರುಳ್ಳಿ ಸಾಂಬಾರಿಗೆ ಹಾಕ್ಕೋಬೇಕು. ಅದು ಸ್ವಲ್ಪ ಚೆನ್ನಾಗಿ 1, 2, 3 ನಿಮಿಷ ಆದಮೇಲೆ ಖಾರ ಪುಡಿ ಬೇಕಾದ್ರೆ ಅದರೊಳಗೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೋದು. ಆಮೇಲೆ ಕಾಯಿ, ಕಡಲೆ, ಗಸಗಸೆನ ರುಬ್ಬಿಟ್ಟು, ಅಂದರೆ ನಾಟಿ ಕೋಳಿಗೆ ಏನಪ್ಪ ಅಂದರೆ ಕಾಯಿ ಎಲ್ಲ ಜಾಸ್ತಿ ಹಾಕಬಾರ್ದು, ಸ್ವಲ್ಪನೇ ಹಾಕಬೇಕು. ಸ್ವಲ್ಪ ಜಾಸ್ತಿ ಆದ್ರೂ ಅದನ್ನು ಸ್ಟೈನರಲ್ಲಿ ಸೋಸ್ ಹಾಕಬೇಕು. ಕಾಯಿ ಹಣ್ಣು ಸೋಸ್ ಹಾಕ್ತೇನೆ ಕೋಳಿ ಸಾರು ಟೇಸ್ಟ್ ಬರೋದು. ಕೋಳಿ ತೆಳುಗೆ ಒಂಥರ ಕುಡಿಯಂಗಿರಬೇಕು, ಕಾಯಿ ಜಾಸ್ತಿ ಹಾಕಬಾರ್ದು. ಅದನ್ನು ನಾವು ಸೋಸ್ ಹಾಕಬೇಕು, ಆಗ ಸಾಂಬಾರು ಚೆನ್ನಾಗೋದು ಫ್ರೆಂಡ್ಸ್. ಅದರಲ್ಲೇ ಸಾಂಬಾರನ್ನ ರುಚಿ ಹೆಚ್ಚಿಸೋಕ್ಕಾಗೋದು ನಾವು. ಆ ಥರ ಮಾಡಬೇಕು. ಇದರಲ್ಲಿ ಕಾಯಿ ಸ್ವಲ್ಪ ಹುರ್ಕೋತಾ ಇದ್ದೀನಿ, ಬಟ್ ಈ ಕಾಯಿ ಎತ್ಕೊಂಡು ನಾನು ಬೇರೆ ಇನ್ನೊಂದ್ಸರಿ ರುಬ್ಕೋತೀನಿ. ನಾನು ಇದಕ್ಕೆ ಕಾಯಿ ಹಾಕಲ್ಲ, ಫಸ್ಟು ಕಾಯಿ ಎತ್ತಿಡ್ಕೋತೀನಿ. ಕಾಯಿ ಮತ್ತು ಕಡಲೆ, ಸ್ವಲ್ಪ ಗಸಗಸೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅದನ್ನು ಬೇರೆ ಹಾಕ್ತೀನಿ. ನೋಡಿ, ಈಗ ಇಲ್ಲಿ ಚಿಕನ್ನು ಸ್ವಲ್ಪ ಫ್ರೈ ಆಗ್ತಾಯಿದೆ. ಒಂದು 3-4 ನಿಮಿಷ ಫ್ರೈ ಆಗಿದೆ. ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ನಾನು ಉಪ್ಪು ಹಾಕಿದ್ದೀನಿ. ಉಪ್ಪು ಹಾಕ್ಬಿಟ್ಟು ಈ ರುಬ್ಬಿದ್ದೀನಿ ನೋಡಿ, ಇದಕ್ಕೆ ಅಷ್ಟೇ ಹಾಕಿರೋದು. ಈರುಳ್ಳಿ,
ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿ, ಬೇಕಾದ್ರೆ ಒಂದು 4 ಪೆಪ್ಪರ್ ಹಾಕ್ಬಿಟ್ಟು ರುಬ್ಬಿರೋದನ್ನು ಖಾರನ ಇದಕ್ಕೆ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಇದನ್ನು ಹಾಕಿ ಒಂದು 4-5 ನಿಮಿಷ ಹಾಕಿ ಅದು ಒಂದು ಕುದಿ ಬರಬೇಕು. ಸ್ವಲ್ಪ ಕುದಿ ಬಂದಮೇಲೆ ಚೆನ್ನಾಗಿ ಕುದಿ ಬಂದಮೇಲೆ ಅದಕ್ಕೆ ಸ್ವಲ್ಪ ಅರಿಶಿನನೂ ಹಾಕ್ಬೋದು. ಸ್ವಲ್ಪ ನೀವು ಮೆಥಡ್ ತಿಳ್ಕೊಬಿಡಿ, ನೀವೇ ಮಾಡ್ಕೊಬೋದು ಬೇಕಾದರೆ. ಅದನ್ನು ಚೆನ್ನಾಗಿ ಉದ್ದಾದ್ಮೇಲೆ ಇದಕ್ಕೆ ನಾನು ಏನು ಮಾಡ್ತೀನಿ, ಖಾರ ಪುಡಿ ನಾನು ಹುರಿದು ಬಿಡಿಸಿರ್ತೀವಲ್ವ, ಚೆನ್ನಾಗಿ ಹುರಿದು ಕೆಮ್ಮಗೆ ಬರೋಂಗೆ ಹುರಿದು ಅದು ಬಿಡಿಸಿರ್ತೀನಿ. ಅದು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಲ್ವ, ಧನಿಯಾ ಮತ್ತು ಒಣಮೆಣಸಿಕಾಯಿನ ಅದನ್ನು ಒಂದು 4 ಸ್ಪೂನು ಇದಕ್ಕೆ ಹಾಕ್ಬಿಟ್ಟು ಡೈರೆಕ್ಟಾಗಿ ಹಾಕ್ಬಿಟ್ಟು ಅದೊಂದು 2 ನಿಮಿಷ ಹಾಕಿದಾಗ ಅದು ಖಾರ ಪುಡಿ ಆ ಚಿಕನಲ್ಲಿ ಮಿಕ್ಸ್ ಆದಾಗ ಏನಾಗುತ್ತೆ, ಅದು ಸ್ವಲ್ಪ ರೋಸ್ಟ್ ಆದಂಗೆ ಆಗುತ್ತೆ. ಹಂಗಾಗಿ ನಾನು ಖಾರ ಪುಡಿನ ಅದರೊಳಗೆ ಯಾವಾಗಲೂ ಹಾಕ್ಬಿಟ್ಟು ಅದನ್ನು ಮಿಕ್ಸ್ ಮಾಡ್ತೀನಿ. ಹಂಗೂ ಮಾಡ್ಬೋದು, ಬೇಕಾದ್ರೆ ರುಬ್ಬಿಟ್ಟು ಹಾಕ್ತಾರೆ ಹಳ್ಳಿಯವರು. ಅಂದರೆ ಆಗ ಸಣ್ಣಗೆ ಬಿಡ್ತಿರ್ಲಿಲ್ಲ ಮಿಷಿನ್, ಅವ್ರು ದಪ್ಪಗೆ ಬಿಡೋರು. ಅದನ್ನು ಮಿಕ್ಸಿಲಿ ಅಥವಾ ಒಳ್ಕಲ್ಲಿ ಚೆನ್ನಾಗಿ ಆಡಿಸ್ಬಿಟ್ಟು ನಮ್ಮ ಮಮ್ಮಿ ನಮ್ಮ ಅಜ್ಜಿಯವರೆಲ್ಲ ಹಾಕೋರು. ನಾವು ಅವ್ರ ಜೊತೆ ಕೂತ್ಕೊಂಡು ರುಬ್ತಾ ಇದ್ವಿ ಅವಾಗ. ಹಂಗಾಗಿ ಆಡಿಸ್ಬಿಟ್ಟು ಹಾಕೋರು. ಈಗೇನಿಲ್ಲ, ಸಣ್ಣಗೆ ಬಿಡಿಸಿರ್ತಾರೆ, ನಾವು ಹೆಂಗೆ ಹೇಳ್ತೀವಿ ಹಂಗೆ ಬಿಡ್ತಾರೆ. ಅದನ್ನೇ ಇದ್ರಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದಾಗ ಅದು ಹಸಿ ವಾಸನೆ ಹೋಗುತ್ತೆ. ಅದು ಸ್ವಲ್ಪ ಫ್ರೈ ಆದಂಗೆ ಆಗುತ್ತೆ. ನೋಡಿ, ಇಲ್ಲಿ ಖಾರ ಪುಡಿ ಹಾಕ್ತಾಯಿದ್ದೀನಿ, ಅದು ಸ್ವಲ್ಪ ಫ್ರೈ ಆದಂಗೆ ಆಗುತ್ತೆ. ಒಂದು 4 ಸ್ಪೂನ್ ಹಾಕಿದ್ದೀನಿ. ಯಾಕೆ ಅಂದರೆ ನಾನು 1 ಸ್ಪೂನ್ ಜಾಸ್ತಿನೇ ಹಾಕ್ತೀನಿ. ಯಾಕೆ ಅಂದ್ರಪ್ಪ, ನೋಡಿ, ಈಗ ನೀವು ನಾಟಿ ಕೋಳಿ ಸಾಂಬಾರು ತಂದರೆ ಅದರಲ್ಲಿ ಇನ್ನೊಂದು ಬೆನಿಫಿಟ್ ಮಾಡ್ಕೋಬೋದು ನೀವು. ಯಾಕೆ ಅಂದರೆ ಕಫ ಇರುತ್ತೆ, ಕೆಮ್ಮಿರುತ್ತೆ, ಮತ್ತು ಸ್ವಲ್ಪ ಜ್ವರನೂ ಇರುತ್ತೆ ಅಂದ್ಕೊಳ್ಳಿ. ಅದನ್ನು ನಾಟಿ ಕೋಳಿ ಸೂಪ್ ಅಂದರೆ ರಸ ಕುಡಿಬೇಕು ಅಂತ, ಸಾರು ಕುಡಿಬೇಕು ಅಂತ ಅವಾಗೆಲ್ಲ ನಾವು ಮಾಡ್ಕೊಳ್ಳೋ. ಇದನ್ನು ಹಾಕ್ಬಿಟ್ಟು ಒಂದು 10 ನಿಮಿಷ ಚೆನ್ನಾಗಿ ಕುದಿ ಬರುತ್ತಲ್ವ, ನೋಡಿ ಇದು ಈಗ ಇನ್ನೂ ಕಾಯಿ ಹಾಕಿಲ್ವಲ್ಲ, ಈ ಚೆನ್ನಾಗಿ ಕುದ್ಮೇಲೆ ಏನು ಮಾಡಬೇಕು, ನಾವು ಇದನ್ನು ಒಂದು ಲೋಟಕ್ಕೋ ಒಂದು ಬಟ್ಲಿಗೋ ತೆಗೆದಿಟ್ಕೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಕುಡಿಬೋದು. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಕುಡಿದು ನೋಡಿ, ಬೇಕಾರೆ ನೀವು ಕುಡಿದ ತಕ್ಷಣ ಗಂಟ್ಲಲ್ಲಿರೋ ಕಫ ಎಲ್ಲ ಈಚೆ ಬರುತ್ತೆ, ವಾಮಿಟ್ ಆದಂಗೆ ಆಗುತ್ತೆ. ಕಫ ಎಲ್ಲ ಹೋಗಿ ಗಂಟ್ಲು ತುಂಬ ಕ್ಲಿಯರ್ ಆಗುತ್ತೆ, ವಾಯ್ಸು ಸೂಪರ್ ಆಗುತ್ತೆ, ಕೆಮ್ಮು ಎಲ್ಲ ಫುಲ್ ಸಾಲಿಡ್, ನಂದು ಸೂಪರ್ ಗಂಟ್ಲು ಅಂತ ಹೇಳ್ಕೊಬೋದು, ಅಷ್ಟು ಚೆನ್ನಾಗಿರುತ್ತೆ. ನೀವು ಆ ಥರ ನಾಟಿ ಕೋಳಿ ಯಾಕೆ ಮಾಡೋದು ಅಂದರೆ ರಸ ಕುಡಿಯೋಕ್ಕೆ ನಮ್ಮ ಡ್ಯಾಡಿ ಇಲ್ಲ ನಮ್ಮ ತಂದೆ ತುಂಬ ಮಾಡಿಸ್ಕೊಳ್ಳೋರು. ನಮ್ಮ ತಂದೆಗೆ ಅದು ನಾಟಿ ಕೋಳಿ ತಂದರೆ ಅದನ್ನು ಒಂದು ಬಟ್ಟಲು ಕೋಳಿ ರಸನ ಕುಡಿಯೋರು ಅವ್ರು ಯಾವಾಗಲೂ. ನಮ್ಮ ಹಳ್ಳಿಲೂ ನಮ್ಮ ತಾತ ಅಜ್ಜಿಯವರೆಲ್ಲ ಅದೇ ಥರ ಮಾಡ್ತಿದ್ದು. ಅದೇ ಥರ ಮೆಥಡಲ್ಲಿ ಈಗ ಸ್ವಲ್ಪ ಮಾಡಬೇಕು. ಊಟ ತಿಂಡಿಲೆಲ್ಲ ಸ್ವಲ್ಪ ಹಳೆ ಮೆಥಡೇ ಯೂಸ್ ಮಾಡಿದಾಗಲೇ ನಮ್ಮ ಹೆಲ್ತ್ ಚೆನ್ನಾಗಿರೋದು ಫ್ರೆಂಡ್ಸ್. ಹಂಗಾಗಿ ನೋಡಿ, ಇದರಲ್ಲಿ ಸ್ವಲ್ಪ ಈಗ ಬೇರೆ ಇನ್ನೊಂದು ಖಾರ ರುಬ್ತಾ ಇದ್ದೀನಿ ಅನ್ನಲ್ಲ, ಅದು ಕಾಯಿ ಮತ್ತು ಕಡಲೆ. ಏನು ಫ್ರೆಂಡ್ಸ್, ಈ ಕಾಯಿ ಮತ್ತು ಕಡಲೆ ಮತ್ತು ಚೆನ್ನಾಗಿ ರುಬ್ಮೇಲೆ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ರುಬ್ಕೋತೀನಿ. ಅದನ್ನು ರುಬ್ಬಿಟ್ಕೋತೀನಿ ನೋಡಿ ಫ್ರೆಂಡ್ಸ್. ಈಗ ಚೆನ್ನಾಗಿ ರುಬ್ಬಿ ಸಣ್ಣಕ್ಕೆ ರುಬ್ಬಿತೀನಿ. ಅಷ್ಟರೊಳಗೆ ಇಲ್ಲಿ ಚಿಕನ್ನು ಬೇಯ್ತಾ ಇರುತ್ತೆ ಚೆನ್ನಾಗಿ. ಇದಕ್ಕೆ ಬೇಕಾದರೆ ಗಸಗಸೆನೂ ಹಾಕೋಬೋದು ನಾವು, ಬೇಕಾದ್ರೆ ಇನ್ನೊಂಚೂರು ಚಕ್ಕೆ ಲವಂಗದ ಪುಡಿನೂ ಹಾಕೋಬೋದು. ನೋಡಿ, ಇದು ಚೆನ್ನಾಗಿ ಕುದಿ ಬಂದಿದೆ ಅಲ್ವಾ, ಈಗ ನಾಟಿ ಕೋಳಿ ನೋಡಿ ಕಾಣ್ತಾ ಇದೆ ನೋಡಿ. ಈ ರಸನ ನಾನು ಈಗ ಒಂದು ಲೋಟಕ್ಕೆ ಎತ್ತಿಟ್ಕೋತೀನಿ ನೋಡಿ ಫ್ರೆಂಡ್ಸ್. ಈಗ ನೋಡಿ, ಹಿಂಗೆ ಒಂದು ಲೋಟ ತುಂಬ ಎಷ್ಟು ಚೆನ್ನಾಗಿ ಕುಡಿತೀರಾ. ತುಂಬ ತೆಗೆದ್ಬಿಟ್ರು ಟೇಸ್ಟು ಸಾಂಬಾರ್ದು ಕಮ್ಮಿ ಆಗಿಬಿಡುತ್ತೆ. ಆದರೆ ಕುಡಿಯೋಕ್ಕೆ ಬೇಕೇ ಬೇಕಲ್ಲ, ನಮ್ಮ ಅವ್ರಿಗೆಲ್ಲ ಕೊಡಬೇಕು ಅನಿಸ್ದಾಗ, ಅವರು ಕುಡಿಯೋಕ್ಕೆ ಕೇಳಿದಾಗ ನಾವು ಕೊಡಲೇಬೇಕಲ್ಲ. ನೋಡಿ, ಹಿಂಗೆ ನಾನು 1 ಲೋಟ ಅಥವಾ 2 ಲೋಟ ಎತ್ತಿಟ್ಕೊತಿದ್ದೀನಿ. ನಾವು ಸ್ವಲ್ಪ ಕುಡಿತೀನಿ, ನಂಗೆ ಇಷ್ಟ ಇದು. ಹಾಗಾಗಿ ನೀವು ಆ ಥರ ಮಾಡಿ ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ನಾಟಿ ಕೋಳಿ ಬಂದಾಗ ನಾಟಿ ಕೋಳಿ ರಸ ಕುಡಿಬೇಕು ಅಂತಾರಲ್ಲ, ಇದೇನೇ ಅದು. ಮತ್ತು ಅದರಲ್ಲೂ ನಾವು ಈ ಸಿಟಿಲಿ ತಂದಲ್ಲ ಆ ಕೋಳಿ ಅಷ್ಟು ಚೆನ್ನಾಗಿರಲ್ಲ. ಹಳ್ಳಿ ಕಡೆ ತರಬೇಕು, ಅಲ್ಲಿ ಏನಂತಾರೆ ತಿಪ್ಪೆ ಕಡೆ ಎಲ್ಲ ಓಡಾಡ್ಕೊಂಡು ಕೋಳಿ ಸಾಕಿರ್ತಾರಲ್ಲ, ಆ ಕೋಳಿ ರುಚಿ ಬೇರೆಯೇ. ಇಲ್ಲಿ ನಾವು ಸಿಟಿಲಿ ತರ್ತೀವಲ್ಲ ಕೂಡಾಕಿರ್ತಾರಲ್ಲ, ಇದು ಒಂಥರ ಹೈಬ್ರಿಡ್ ನಾಟಿ ಕೋಳಿ, ಇವು ಅಷ್ಟು ಟೇಸ್ಟ್ ಬರಲ್ಲ. ಇನ್ನೇನು ಮಾಡೋದು, ಏನು ಸಿಗುತ್ತೆ ಅದು. ಬಟ್ ಊರ ಕಡೆ ಹೋದಾಗ ತಂದು ಮಾಡ್ಕೊಂಡು ತಿನ್ನೋದು ಟ್ರೈ ಮಾಡಿ ನೋಡಿ. ಇದು ಸ್ಪೆಷಲ್ ನಾಟಿ ಕೋಳಿ ಸೂಪ್ ಥರನೂ ರಸನೂ ಆಗುತ್ತೆ, ಆ ಥರ ಸಾಂಬಾರಾಗುತ್ತೆ. ಆಮೇಲೆ ನಾನು ಕಾಯಿ ರುಬ್ಬಿದ್ದೀನಲ್ಲ, ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಸಾಂಬಾರು ಮಾಡಿ ಅದಕ್ಕೆ ಒಂದು ಮುದ್ದೆ ಮಾಡಿಟ್ಕೊಂಡ್ರೆ ಇವತ್ತಿನಿಂದ ನಾಟಿ ಕೋಳಿ ಮುದ್ದೆ ಸಾಂಬಾರು ರೆಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್. ಈ ಥರ ಮಾಡ್ಕೊತೀನಿ. ಥ್ಯಾಂಕ್ ಯು.